ನೋಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೀವ್ರ ಮಳೆಯ ಕೊರತೆ ಉಂಟಾಗಿದೆ. ಇವತ್ತು CWRC ಮೀಟಿಂಗ್ ಹಿನ್ನೆಲೆ ಸಚಿವ ರಾಮಲಿಂಗಾರೆಡ್ಡಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಗೆ ಮುಂದಾಗಿದ್ದಾರೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ. ರಾಜ್ಯ ಜಲ ನಿಗಮ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸ್ತಾರೆ. ನೀರು ನಿರ್ವಹಣೆ ಮತ್ತು ರಾಜ್ಯದ ಜವಾಬ್ದಾರಿ ಕುರಿತು ಚರ್ಚೆ. ದೆಹಲಿಯಲ್ಲಿ ನಡೆಯಲಿರುವಂತಹ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆ ಇದು. ಮಹತ್ವ ಪಡೆದುಕೊಂಡಿದೆ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆಗೆ ಮುಂದಾಗಿರುವುದು ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ. ನೋಡಿ, ಭೀಕರ ಬರಗಾಲ ಆವರಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜ್ಯ ಜಲ ನಿಗಮ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸ್ತಾರೆ. ನೀರು ನಿರ್ವಹಣೆ ಮತ್ತು ರಾಜ್ಯದ ಜವಾಬ್ದಾರಿ ಕುರಿತು ಚರ್ಚೆಯನ್ನ ನಡೆಸಲಾಗುತ್ತೆ. ದೆಹಲಿಯಲ್ಲಿ ನಡೆಯಲಿದೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸಭೆ. ಗಮನಿಸಬಹುದು, ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಸಭೆ. ಯಾಕಂತ ಹೇಳಿದ್ರೆ ಜೂನ್ ಕಂಪ್ಲೀಟ್ ಮಳೆ ಆಗಲಿಲ್ಲ, ಜುಲೈ ಆರಂಭದಲ್ಲಿ ಏನೋ ದೊಡ್ಡ ಮಟ್ಟದ ಮಳೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತಾದರೂ ಕೂಡ ಕೇವಲ 4-5 ದಿನಗಳಲ್ಲೇ ಮಳೆಯ ಕೊರತೆ ಉಲ್ಬಣಿಸ್ಬಿಡ್ತು. ಜೊತೆಗೆ ಎಲ್ಲ ಅಣೆಕಟ್ಟೆ ಕೆರೆಗಳೆಲ್ಲವೂ ಕೂಡ ಖಾಲಿ ಆಗುವ ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ನೀರು ನಿರ್ವಹಣೆ ಮಾಡುವಂಥ ವಿಚಾರಗಳ ಕುರಿತಂತೆ ಸಲಹೆ ಸೂಚನೆಗಳನ್ನು ರಾಜ್ಯದ ಜನರಿಗೆ ಕೊಡುವಂತೆ, ಜೊತೆಗೆ ಹಲವು ವಿಚಾರಗಳ ಕುರಿತಂತೆ ಇವತ್ತು CWRC ಮೀಟಿಂಗನ್ನು ಕರೆಯಲಾಗಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ರಾಜ್ಯ ಜಲ ನಿಗಮ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕರೆಯಲಾಗಿದೆ. ಮಳೆ ಕೊರತೆಯ ನಡುವೆಯೂ ನೀರು ಹರಿಸುವಂತೆ ಪಟ್ಟು ಹಿಡಿದಿದೆ ತಮಿಳುನಾಡು. ತನ್ನ ಪಾಲಿನ ನೀರು ಹರಿಸುವಂತೆ ಪಟ್ಟು ಹಿಡಿದಿರೋದು ತಮಿಳುನಾಡು. ಜೂನ್ ತಿಂಗಳ ತಮಿಳುನಾಡಿನ ಕೋಟಾದಲ್ಲಿ 9.19 TMC ನೀರನ್ನು ಹರಿಸಬೇಕಾಗಿದೆ. ನಮ್ಮ ರಾಜ್ಯದ ಜನತೆಗೆ ನೀರಿನ ಅಭಾವ, ಕೃಷಿ ಮಾಡಬೇಡಿ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ತಮಿಳುನಾಡು ನಮಗೇನು ಬಂದ್ಬಿಡ್ಬೇಕು, ನಮಗೆ ಕೊಟ್ಬಿಡ್ರಪ್ಪ, ನಿಮ್ಮ ಹತ್ರ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ನಿಮ್ಮ ಒಪ್ಪಂದದ ಪ್ರಕಾರ 9.19 TMC ನೀರು ನಮಗೇನು ತಲುಪಬೇಕು ಕೊಟ್ಬಿಡಿ ಅಂತ ಬೇಡಿಕೆಯನ್ನು ಇಟ್ಟಿದೆ. ಜುಲೈ ತಿಂಗಳ ತಮಿಳುನಾಡಿನ ಕೋಟಾ 31.24 TMC ನೀರು ಹರಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ಎಲ್ಲ ಒಂದು ಕಡೆ ನಮ್ಮಲ್ಲೇ ಕೃಷಿ ಬೆಳಿಬೇಡಿ ಅಂತ ಹೇಳುವಂಥ ಹಂತಕ್ಕೆ ಬಂದು ನಿಂತಿದೆ ಪರಿಸ್ಥಿತಿ. ಈಗ ತಮಿಳುನಾಡು ನನಗೇನು ಕೊಡಬೇಕು ಅದನ್ನು ಕೊಟ್ಬಿಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದೆ. ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬಹುದು ಈ ಮೀಟಿಂಗ್, ಜೊತೆಗೆ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಇವತ್ತು ನಡೀತಾ ಇರುವಂಥ ಮೀಟಿಂಗ್? ಅಮೃತ, ಇವತ್ತು CWC ಮೀಟಿಂಗ್ ಇರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಕಾವೇರಿ ನೀರಾವರಿ ನಿಗಮ ಅಂದ್ರೆ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ದೆಹಲಿಯಲ್ಲಿ ಸಭೆ ನಡೆಯಲಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಯನ್ನ ಮಾಡ್ಕೊಳ್ತಿದೆ. ಜಲಸಂಪನ್ಮೂಲ ಸಚಿವರಂತ ರಾಮಲಿಂಗಾರೆಡ್ಡಿ ಅವರು ಈ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುವಂತ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮುಂದಿನ ಅಲ್ಲಿನ ವಿಚಾರಗಳು, ದೆಹಲಿಯಲ್ಲಿ ನಡೆಯುವ ಸಭೆಯ ನಿರ್ಧಾರಗಳು ಏನಾಗಬಹುದು, ಅದರ ನಂತರ ನಾವು ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಈಗಾಗಲೇ ನಮ್ಮ ರಾಜ್ಯದಲ್ಲೂ ಮಳೆ ಕೊರತೆ ಇರೋದ್ರಿಂದಾಗಿ ತಮಿಳುನಾಡಿಗೆ ನೀರು ಬಿಡುವ ವಿಚಾರ ಅಂತಾರಾಜ್ಯಗಳ ಮಟ್ಟದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡ್ರು ಕೂಡ ನಮ್ಮ ರೈತರ ಬೆಳೆಗಳಿಗೆ ನೀರು ಕೊಡದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರನ್ನು ಉಳಿಸಿಕೊಳ್ಳುವಂತ ಯೋಜನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಅಲ್ಲಿಗೂ ತಮಿಳುನಾಡಿಗೂ ನೀರನ್ನು ಬಿಡುವಂತ ಸನ್ನಿವೇಶ ನಿರ್ಮಾಣ ಆದಲ್ಲಿ ನಮ್ಮ ರಾಜ್ಯದ ಸ್ಥಿತಿಗತಿಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ಇಲ್ಲಿನ ಬೆಳೆಗಳನ್ನ ರಕ್ಷಣೆ ಮಾಡುವುದು ಹೇಗೆ, ರಾಜ್ಯದ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆಯನ್ನು ನಿವಾರಿಸುವುದು ಯಾವ ರೀತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾದಂತ ಅನಿವಾರ್ಯತೆಯಲ್ಲಿ ಅವರು ಅಧಿಕಾರಿಗಳ ಜೊತೆ ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಇಲ್ಲಿ ಅಂದ್ರೆ ದೆಹಲಿಯ ಸಭೆಯ ಪೂರ್ವ ನಿರ್ಧರಿತ ವಿಚಾರಗಳು ಏನಾಗಬಹುದು, ಅದರ ನಂತರದಲ್ಲಿ ನಾವು ಏನ್ ಮಾಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ತರಿಸಿಕೊಂಡು ಕುಡಿಯುವ ನೀರನ್ನು ಉಳಿಸಿಕೊಂಡು ಬೆಂಗಳೂರು ನಗರಕ್ಕೂ ನೀರನ್ನ ಸಪ್ಲೈ ಮಾಡೋದರ ಜೊತೆಗೆ ಉಳಿದಂತಹ ಏರಿಯಾಗಳಿಗೂ ಕೂಡ ಕಾವೇರಿ ಆಶ್ರಿತ ಪ್ರದೇಶಗಳಿಗೆ ನೀರನ್ನ ಕೊಡಿಸುವುದರ ವಿಚಾರವಾಗಿಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಸೊ ಅದಾದ ಬಳಿಕ ರೈತರ ಬೇಡಿಕೆಯನ್ನ ಮುಂದಿಟ್ಟು ಬಿಜೆಪಿ ಕೂಡ ಅಂದ್ರೆ ಬೆಳೆಗಳಿಗೆ ನೀರಿಲ್ಲದ ಸನ್ನಿವೇಶ ಇರೋದ್ರಿಂದಾಗಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ರಾಜಕೀಯ ಮತ್ತು ರಾಜತಾಂತ್ರಿಕ ಲೆಕ್ಕಾಚಾರಗಳನ್ನು ನೋಡಿಕೊಂಡು ರೈತರ ಬೆಳೆಗಳಿಗೆ, ರೈತರಿಗೂ ಮತ್ತೆ ಕುಡಿಯುವ ನೀರಿನ ವಿಚಾರಕ್ಕಿರುವಂತಹ ಸಮಸ್ಯೆಯನ್ನು ಪರಿಹರಿಸಿ ಮುಂದೆ ಹೋಗುವುದಕ್ಕಿರುವಂತಹ ಎಲ್ಲ ಸಾಧ್ಯತೆಗಳನ್ನ ಪರಿಶೀಲಿಸಿ ಮುಂದುವರಿಸೋಕೋಸ್ಕರ ಅವರು ಸಭೆಯನ್ನ ಮಾಡಲಿದ್ದಾರೆ. ಅಮೃತ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.